ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ನಾಯ್ಕ ಕೊಲೆಗೆ ಹಾಡು ಹಗಲೇ ಯತ್ನ ನಡೆದಿದ್ದು ಅಂಕೋಲಾ ಜನರು ಬೆಚ್ಚಿ ಬಿದ್ದಿದ್ದಾರೆ. ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಚಾಕು ಇರಿದು ಹತ್ಯೆಗೆ ಯತ್ನಿಸಿದ್ದಾರೆ. ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಹಾಗೂ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡ ಗೋಪಾಲಕೃಷ್ಣ ನಾಯ್ಕ ಅವರ ಮೇಲೆ ಅಪರಿಚಿತ ದುಷ್ಕರ್ಮಿಗಳ ಗ್ಯಾಂಗ್ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಪರಾರಿಯಾದ ಘಟನೆ ಅಂಕೋಲಾ ತಾಲೂಕಿನಲ್ಲಿ ಭೀತಿ ಮೂಡಿಸಿದೆ. ಬುಧವಾರ ಬೆಳಗ್ಗೆ ಸುಮಾರು 10:15 ವೇಳೆಗೆ ಗೋಪಾಲಕೃಷ್ಣ ನಾಯ್ಕ ಅವರು ತಮ್ಮ ಸಂಬಂಧಿ ಹಾಗೂ ಸ್ನೇಹಿತ ರಾಘವೇಂದ್ರ ನಾಯ್ಕ ಅವರ ಕಾರಿನಲ್ಲಿ ಕಣಕಣೇಶ್ವರ ದೇವಸ್ಥಾನ ಪಕ್ಕದ ಶೇಣ್ವಿ ಕಾಂಪ್ಲೆಕ್ಸ್ನಲ್ಲಿರುವ ಗುಡ್ ಲಕ್ ಹೇರ್ ಸಲೂನ್ಗೆ ಆಗಮಿಸಿದ ವೇಳೆ 5-6 ಜನರಿದ್ದ ದುಷ್ಕರ್ಮಿಗಳ ಗುಂಪು ಏಕಾಏಕಿ ದಾಳಿ ನಡೆಸಿದೆ ಎಂದು ತಿಳಿದು ಬಂದಿದೆ. ಕ್ಷಣಾರ್ಧದಲ್ಲಿ ದಾಳಿ ಮಾಡಿದ ಆರೋಪಿಗಳು ಪಂಚ್, ಚಾಕುವಿನಿಂದ, ಮಾರಕಾಸ್ತ್ರಗಳಿಂದ ಗೋಪಾಲಕೃಷ್ಣ ನಾಯ್ಕ ಅವರ ತಲೆ ಭಾಗಕ್ಕೆ ಗಂಭೀರವಾಗಿ ಹೊಡೆದು ಗಾಯಗೊಳಿಸಿದ್ದಾರೆ. ಇದೇ ವೇಳೆ ಗೋಪಾಲಕೃಷ್ಣ ನಾಯ್ಕ ಅವರ ಅಂಗೈ ಭಾಗಕ್ಕೂ ಪೆಟ್ಟು ಬಿದ್ದು ಗಾಯ ನೋವು ರಕ್ತಸ್ರಾವವಾಗಿದೆ. ಹಲ್ಲೆ ತಪ್ಪಿಸಲು ಮುಂದಾದ ರಾಘವೇಂದ್ರ ನಾಯ್ಕ ಅವರ ತಲೆಗೂ ಗಾಯವಾಗಿದೆ. ಅವರು ಧೈರ್ಯದಿಂದ ಮುನ್ನುಗ್ಗಿದ್ದಾರೆ. ಹಲ್ಲೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಗೋಪಾಲಕೃಷ್ಣ ನಾಯ್ಕ ಅವರನ್ನ ದುಷ್ಕರ್ಮಿಗಳು ಬೆನ್ನತ್ತಿದ ವೇಳೆ ವೆಂಕಟರಮಣ ರಥಬೀದಿಯ ತಿರುವಿನಲ್ಲಿರುವ ಹೈಮಾಸ್ಟ್ ದೀಪದ ಕಂಬದ ಬಳಿ ಅವರು ಆಯತಪ್ಪಿ ಜಾರಿ ಕೆಳಗೆ ಬಿದ್ದಿದ್ದಾರೆ ಎನ್ನಲಾಗಿದೆ. ಆಗಲೂ ದಾಳಿ ಮುಂದುವರಿಸಲು ಯತ್ನಿಸಿದ ತಂಡ ಸ್ಥಳೀಯರು ಜಮಾಯಿಸುತ್ತಿರುವುದನ್ನು ಗಮನಿಸಿ ರಥಬೀದಿಯತ್ತ ಓಡಿ ಪರಾರಿಯಾಗಿದ್ದಾರೆ. ಗಂಭೀರ ಗಾಯಗಳ ನಡುವೆಯೂ ಧೈರ್ಯ ತೋರಿದ ಗೋಪಾಲಕೃಷ್ಣ ನಾಯ್ಕ ಅವರು HDFC ಬ್ಯಾಂಕ್ ಬಳಿಯ ಕಿರಿದಾದ ಓಣಿಯಲ್ಲಿ ಓಡಿ ಮೊದಲ ಮಹಡಿಯಲ್ಲಿದ್ದ ಸಿಂಡಿಕೇಟ್ ಬ್ಯಾಂಕ್ಗೆ ತೆರಳಿ ಶಟರ್ ಹಾಕಿಸಿಕೊಂಡು ತಮ್ಮನ್ನ ರಕ್ಷಣೆ ಮಾಡಿಕೊಂಡಿದ್ದಾರೆ. ನಂತರ ಅವರನ್ನ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು, ಹೆಚ್ಚಿನ ಚಿಕಿತ್ಸೆ ಹಾಗೂ ಸ್ಕ್ಯಾನಿಂಗ್ ಗಾಗಿ ಹೊನ್ನಾವರ ಅಥವಾ ಸಮೀಪದ ಜಿಲ್ಲೆಯ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆಂಬ್ಯುಲೆನ್ಸ್ ನಲ್ಲಿ ತಮ್ಮನ್ನ ಸಾಗಿಸುವ ವೇಳೆ ಅವರು ಆತ್ಮೀಯರು ಹಾಗೂ ಹಿತೈಷಿಗಳು ಹಾಗೂ ಅಭಿಮಾನಿಗಳಿಗೆ ತಾನು ಸುರಕ್ಷಿತವಾಗಿದ್ದೇನೆ, ದೇವರಿದ್ದಾನೆ, ಕಾದು ನೋಡಿ ಎಂಬಂತೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ MN ಅವರು ಆಸ್ಪತ್ರೆಗೆ ಹಾಗೂ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಮಾಹಿತಿ ಸಂಗ್ರಹಿಸಿ ಸಿಬ್ಬಂದಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದವರು ಗೋಪಾಲಕೃಷ್ಣ ನಾಯ್ಕ ಅವರ ಮೇಲೆ ಅಪರಿಚಿತರಿಂದ ದುಷ್ಕೃತ್ಯ ನಡೆದಿದ್ದು ತನಿಖೆ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಈಗ ಸದ್ಯಕ್ಕೆ ತನಿಖೆ ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ನಾವು ಕೂಡಲೇ ಈಗ ಆರೋಪಿಗಳನ್ನು ತಾವು ವಶಕ್ಕೆ ಪಡೆದಿದ್ದೀರಾ ಸರ್? ಇಲ್ಲ, ಇವಾಗ ನಾವು ಪತ್ತೆ ಹಚ್ತಾ ಇದ್ದೀವಿ, ಯಾರು ಬಂದು ಹೋಗಿಲ್ಲ. ಅಲ್ಲ, ಎಲ್ಲ ಸುದ್ದಿ ಬರ್ತಾ ಇದೆ, ಅಲ್ಲಿ ನಮ್ಮ ಗೋವಾ ಕರ್ನಾಟಕ ಬಾರ್ಡರ್ನಲ್ಲಿ ಹಿಡಿದಿದ್ದಾರೆ ಅಂತ. ಇಲ್ಲ, ನಾವು ಪತ್ತೆ ಹಚ್ತಾ ಇದ್ದೀವಿ ಏನು ನಡೀತಾ ಇದೆ. ಈ ಘಟನೆಗೆ ಏನು ಕಾರಣ ಇರ್ಬೋದು ಅಂತ ಅದಕ್ಕೆ ತನಿಖೆ ನಡೆದಾದ್ಮೇಲೆ ನಮಗೆ ರಿಯಲ್ ರೀಸನ್ ಗೊತ್ತಾಗುತ್ತೆ. ಯಾಕೆಂದರೆ ಅವ್ರು ಗಾಯಪಟ್ಟವ್ರಿಗೆ ಯಾರು ಬಂದಿದ್ದಾರೆ ಅನ್ನೋದು ಕೂಡ ಅವ್ರ ಮಾಹಿತಿ. ಅದರಿಂದ ನಾವು ತನಿಖೆ ಮಾಡಿದಲ್ಲಿ ನಾವು ತಿಳಿಸ್ಬರುತ್ತೆ. ಸರ್, ಕಂಡೀಷನ್ ಏನಿದೆ ಸರ್? ಅವ್ರು ಔಟ್ ಆಫ್ ಡೇಂಜರ್ ಇಲ್ಲ, ಯಾವುದು ಔಟ್ ಆಫ್ ಡೇಂಜರ್. ಮಾಹಿತಿಯ ಪ್ರಕಾರ ಹಲ್ಲೆ ನಡೆಸಿದ ಆರೋಪಿಗಳು ರಾಷ್ಟ್ರೀಯ ಹೆದ್ದಾರಿ ಅಂಚಿನ ಪ್ರಸಿದ್ಧ ಹೋಟೆಲ್ ಒಂದರಲ್ಲಿ ತಂಗಿದ್ದು ಬಳಿಕ ರಿಕ್ಷಾದಲ್ಲಿ ಸಂಚರಿಸುತ್ತಿದ್ದರು ಎನ್ನಲಾಗಿದೆ. ಇದೇ ವೇಳೆ ಗೋವಾ ನೋಂದಣಿ ಸಂಖ್ಯೆಯ ಬಿಳಿ ಬಣ್ಣದ ಫೋರ್ಡ್ ಕಾರೊಂದು ರಥಬೀದಿಯಲ್ಲಿ ಪತ್ತೆಯಾಗಿದೆ. ಇವರು ಮೊದಲು ಅಂಕೋಲಕ್ಕೆ ಬಂದು ಗೋಪಾಲಕೃಷ್ಣ ನಾಯ್ಕ ಅವರ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದರೆ ದಾಳಿಗೆ ಕಾರಣ ವೈಯಕ್ತಿಕ, ವ್ಯಾವಹಾರಿಕ ಅಥವಾ ರಾಜಕೀಯ ದ್ವೇಷ ಮತ್ತು ಅಸೂಯೆ ಇರಬಹುದೇ, ಸುಪಾರಿ ಶೈಲಿಯ ಬೆದರಿಕೆ ಯತ್ನವೇ ಎಂಬ ಹಲವು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಇದಲ್ಲದೆ ಆರೋಪಿಗಳು ತಂಗಿದ್ದ ಸ್ಥಳದಿಂದ ತರಾತುರಿಯಲ್ಲಿ ಚೆಕ್ಔಟ್ ಆಗಿ ಪರಾರಿಯಾದ ಬಳಿಕ ಕಾರವಾರ ಗೋವಾ ಗಡಿಯ ಮಾಜಾಳಿ ಚೆಕ್ ಪೋಸ್ಟ್ ಬಳಿ ಪೊಲೀಸರ ಕೈಗೆ ಸಿಕ್ಕಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆಯಾದರೂ ಈ ಕುರಿತು ಇನ್ನೂ ಅಧಿಕೃತ ದೃಢೀಕರಣ ಲಭ್ಯವಾಗಿಲ್ಲ. ಒಟ್ಟಾರೆ ಈ ಘಟನೆ ಅಂಕೋಲಾದಲ್ಲಿ ಆತಂಕದ ವಾತಾವರಣ ಸೃಷ್ಟಿಸಿದ್ದು ಸಾರ್ವಜನಿಕರು ಭದ್ರತೆ ಕುರಿತು ಚಿಂತೆಗೆ ಒಳಗಾಗಿದ್ದಾರೆ. ಕಾನೂನು ಸುವ್ಯವಸ್ಥೆ ಬಲಪಡಿಸಲು ಪೊಲೀಸರು ತ್ವರಿತ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಿಬರುತ್ತಿದೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.